ಸ್ನೇಹಿತರೆ, ಬಾಲಿವುಡ್ನಲ್ಲಿ ಇಬ್ಬರು ಜನಪ್ರಿಯ ನಟರ ನಡುವೆ ಜಟಾಪಟಿ ಶುರುವಾಗಿದೆ. ಪದ್ಮಾವತ್ ಮತ್ತು ದುರಂಧರ್ ಖ್ಯಾತಿಯ ನಟ ರಣವೀರ್ ಸಿಂಗ್ ಅವರನ್ನ ಈಗ ಬಾಲಿವುಡ್ನಿಂದ ಬ್ಯಾನ್ ಮಾಡಿದ್ದಾರೆ. ಈ ವಿವಾದಕ್ಕೆ ಕಾರಣ ಡಾನ್ 3 ಚಿತ್ರ. ಏನು ವಿವಾದದ ಹಿನ್ನೆಲೆ, ಯಾಕೆ ಹೀಗಾಯ್ತು, ಮತ್ತೆ ಆ ಇನ್ನೊಬ್ಬ ನಟ ಯಾರು, ಇದೆಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಅನ್ನ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ಸ್ನೇಹಿತರೆ, ಫರಾನ್ ಅಖ್ತರ್ ಭಾರತೀಯ ಚಿತ್ರರಂಗದ ಜನಪ್ರಿಯ ನಟ ಮತ್ತು ನಿರ್ದೇಶಕ. ಇವರು ಡಾನ್ 3 ಚಿತ್ರವನ್ನ ಮಾಡ್ತೀನಿ ಅಂತ ಪ್ರಕಟಿಸಿದ್ರು. ಇದು ಅನೌನ್ಸ್ ಆಗ್ತಿದ್ದ ಹಾಗೇನೆ ಅಮಿತಾಬ್ ಬಚ್ಚನ್ ಮತ್ತು ಶಾರುಖ್ ಖಾನ್ ಅಭಿಮಾನಿಗಳು ಎಕ್ಸೈಟ್ ಆದ್ರು, ಥ್ರಿಲ್ ಆದ್ರು. ಅವರಿಗೆ ಸಿಕ್ಕಾಪಟ್ಟೆ ಕುತೂಹಲ ಆಯ್ತು. ಯಾಕೆ ಅಂತೀರಾ? ಈ ಮೊದಲು ಡಾನ್ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಹೀರೋ ಆಗಿ ಕಾಣಿಸ್ಕೊಂಡಿದ್ರು, ಡಾನ್ ಆಗಿ ನಟಿಸಿದ್ರು. ಅದೇ ರೀತಿ ನಂತರ ಹಲವು ವರ್ಷಗಳ ನಂತರ ಒಂದು ಹೊಸ ವರ್ಷನ್ ನಲ್ಲಿ ಡಾನ್ ಚಿತ್ರದ್ದೇ ಸ್ಫೂರ್ತಿಯನ್ನ ಪಡೆದುಕೊಂಡು ಮಾಡಿದಂತ ಚಿತ್ರದಲ್ಲಿ ಶಾರುಖ್ ಖಾನ್ ಡಾನ್ ಆಗಿ ಕಾಣಿಸ್ಕೊಂಡಿದ್ರು. ಹಾಗಾಗಿ ಮತ್ತೆ ಯಾವ ನಟ ಈ ಚಿತ್ರದಲ್ಲಿ ನಟಿಸ್ತಾರೆ ಅನ್ನೋ ಕುತೂಹಲ ಅವರ ಇಬ್ಬರ ಅಭಿಮಾನಿಗಳಲ್ಲೂ ಕೂಡ ಹುಟ್ಕೊಂಡಿದ್ರೆ ಆಶ್ಚರ್ಯನೇ ಇಲ್ಲ. 2023ರಲ್ಲಿ ಈ ಚಿತ್ರದ ಬಗ್ಗೆ ಪ್ರಕಟಿಸಿದ ನಂತರ ಹುಟ್ಕೊಂಡಂತ ಕುತೂಹಲಕ್ಕೆ ಫರಾನ್ ಅಖ್ತರ್ ಒಂದು ಎಕ್ಸೈಟ್ಮೆಂಟ್, ಥ್ರಿಲ್ ಕೊಡ್ತಾರೆ. ಅದೇನು ಅಂದ್ರೆ, ಆ ಡಾನ್ 3 ಚಿತ್ರದ ಟೀಸರ್ ಮೂಲಕ ಆ ಡಾನ್ ಪಾತ್ರ ಯಾರು ಮಾಡ್ತಿದ್ದಾರೆ ಅಂತ ರಿವೀಲ್ ಮಾಡ್ತಾರೆ. ಆ ಪಾತ್ರಕ್ಕೆ ಆಯ್ಕೆ ಆಗಿದ್ದಂತ ನಟ ರಣವೀರ್ ಸಿಂಗ್. ಟೀಸರ್ ನ ನೋಡ್ತಿದ್ದ ಹಾಗೇನೆ ಸೋಷಿಯಲ್ ಮೀಡಿಯಾ ಆ ಎಕ್ಸೈಟ್ಮೆಂಟ್ ಇಂದ ಬ್ಲಾಸ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಯಾಕೆ ಅಂತೀರಾ? ಎಲ್ಲ ಅಭಿಮಾನಿಗಳು, ಚಿತ್ರಪ್ರಿಯರು, ಮತ್ತೆ ಅಮಿತಾಬ್ ಬಚ್ಚನ್ ಅಭಿಮಾನಿಗಳು, ಶಾರುಖ್ ಅಭಿಮಾನಿಗಳು, ರಣವೀರ್ ಸಿಂಗ್ ಅಭಿಮಾನಿಗಳು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ, ತಮ್ಮ ಎಕ್ಸೈಟ್ಮೆಂಟ್ ನ ಹಂಚಿಕೊಂಡ್ರು. ಹೀಗೆ ಆ ಟೀಸರ್ ದೊಡ್ಡ ಒಂದು ಕುತೂಹಲವನ್ನೇ ಹುಟ್ಟಾಕ್ತು, ಎಕ್ಸೈಟ್ಮೆಂಟ್ ನ ಹುಟ್ಟಾಕ್ತು ಅಂತಾನೆ ಹೇಳ್ಬೋದು. ಆ ಟೀಸರ್ ಅಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ರಣವೀರ್ ಅಭಿಮಾನಿಗಳಿಗೆ ಫರಾನ್ ಅಖ್ತರ್ ನಿರಾಶೆ ಮಾಡಲಿಲ್ಲ. ಈ ಟೀಸರ್ ಮಸ್ತ್ ಆಗಿ ಬಂತು, ತುಂಬಾ ಸ್ಟೈಲಿಶ್ ಆಗಿತ್ತು. ಆ ಟೀಸರ್ ನಲ್ಲಿ ರಣವೀರ್ ಸಿಂಗ್ ಹೇಳಿರುವಂತ ಡೈಲಾಗು ಅವರ ಅಭಿಮಾನಿಗಳಿಗೆ ತುಂಬಾ ಒಂದು ಎಕ್ಸೈಟ್ಮೆಂಟ್, ಥ್ರಿಲ್ ಅನ್ನು ಕೊಡ್ತು ಅಂತಾನೆ ಹೇಳ್ಬೋದು. ರಣವೀರ್ ಸಿಂಗ್ ಡೈಲಾಗ್ ಹೀಗಿದೆ: ಮಲಗಿರೋ ಸಿನಿಮಾ ಯಾವಾಗ ಹೇಳುತ್ತೆ ಅಂತ ಎಲ್ರು ಕೇಳ್ತಾರೆ, ಅವ್ರಿಗೆ ಹೇಳು ನಾನು ಎದ್ದು ಬೇಗ ಅವ್ರ ಎದುರುಗಡೆ ಬರ್ತೀನಿ ಅಂತ. ಸಾವಿನ ಜೊತೆ ಆಟ ಆಡೋದೇ ನನ್ನ ಜೀವನ, ಹಾಗೆ ಗೆಲ್ಲೋದೇ ನನ್ನ ಕೆಲಸ. ಮತ್ತೆ 11 ದೇಶಗಳಲ್ಲಿ ನನ್ಗಾಗಿ ಹುಡುಕಾಡ್ತಿದಾರಂತೆ ಪೊಲೀಸರು, ಆದ್ರೆ ಯಾರಿಗಾದ್ರೂ ನನ್ನ ಹಿಡಿಯೋಕ್ ಸಾಧ್ಯ ಆಗಿದ್ಯಾ? ನಾನು ಡಾನ್, ಮೇಹು ಡಾನ್ ಅಂತ ಹೇಳಿ ಒಂದು ಮಾಸ್ ಡೈಲಾಗ್ ಅನ್ನ ಹೇಳ್ತಾರೆ. ಅಲ್ಲಿ ಪ್ರತಿಯೊಂದು ಶಾಟ್ ಕೂಡ ಏನು ಆ ಫ್ರೇಮ್ ಅಲ್ಲಿ ಕಾಣಿಸುತ್ತಲ್ಲ, ಅದು ಬಹಳ ಬ್ಯೂಟಿಫುಲ್ ಆಗಿ ಮತ್ತೆ ಸ್ಟೈಲಿಶ್ ಆಗಿ, ಮಾಸ್ ಆಗಿ ಎಲ್ಲ ಅವರ ಅಭಿಮಾನಿಗಳನ್ನ ಎಕ್ಸೈಟ್ ಮಾಡ್ತು ಅಂತಾನೆ ಹೇಳ್ಬೋದು. ಟೀಸರ್ ಏನೋ ಎಲ್ಲರಿಗೂ ಖುಷಿ ಕೊಡ್ತು, ತುಂಬಾ ನಿರೀಕ್ಷೆನೂ ಕೂಡ ಹುಟ್ಟಾಕ್ತು. ಆದ್ರೆ ಕಳೆದ 3 ವರ್ಷಗಳಲ್ಲಿ ಯಾವುದೇ ಸುದ್ದಿ ಡಾನ್ 3 ಇಂದ ಬರಲಿಲ್ಲ. ಬಹುಶಃ ರಣವೀರ್ ಸಿಂಗ್ ಬಾಕ್ಸ್ ಆಫೀಸ್ ನಲ್ಲಿ ಸೋತಿರೋದು ಅಥವಾ ಡಲ್ ಆಗಿರೋದು ಇದಕ್ಕೆ ಕಾರಣನಾ ಅಂತ ಕೂಡ ಒಂದು ಗಾಳಿ ಸುದ್ದಿ ಹಬ್ತು. ಆದ್ರೆ ಈಗ ಒಂದು ವಿವಾದ ಹೊರಗೆ ಬಂದಿದೆ. ಅದು ಏನು ಅಂತಂದ್ರೆ, ರಣವೀರ್ ಸಿಂಗ್ ಮತ್ತು ಫರಾನ್ ಅಖ್ತರ್ ನಡುವೆ ಸ್ಕ್ರಿಪ್ಟ್ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ. ಅಂದ್ರೆ ಫರಾನ್ ಅಖ್ತರ್ ಡಾನ್ ಚಿತ್ರ ಇದುವರೆಗೆ ಏನು ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್ ಎಲ್ಲ ನಟಿಸಿದ್ರು, ಆ ಚಿತ್ರದ ಸ್ಟೈಲ್ ಹತ್ರದಲ್ಲಿ ಈ ಮುಂದಿನ ಡಾನ್ 3 ಚಿತ್ರ ಇರಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದ್ರ ತಕ್ಕನಾಗಿ ಸ್ಕ್ರಿಪ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಅವರು. ಆದ್ರೆ ರಣವೀರ್ ಸಿಂಗ್ಗೆ ತುಂಬಾ ಡಾರ್ಕ್ ಶೇಡ್ ಬೇಕಾಗಿದೆ. ಅಂದ್ರೆ ಡಾನ್ ಪಾತ್ರ ಡಾರ್ಕ್ ಶೇಡ್ ಅಲ್ಲಿ ಇರ್ಬೇಕು, ಮತ್ತೆ ಅಗ್ರೆಸಿವ್ ಆಗಿರ್ಬೇಕು ಅಂತ ಅವ್ರು ಬಯಸ್ತಾ ಇದಾರೆ. ರಣವೀರ್ ಸಿಂಗ್ ನಟಿಸಿರುವಂತ ಹಳೆ ಸಿನಿಮಾಗಳನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅವರಿಗೆ ನೆಗೆಟಿವ್ ಕ್ಯಾರೆಕ್ಟರ್ಗಳು ತುಂಬಾ ಇಷ್ಟ ಆಗುತ್ತೆ, ಡಾರ್ಕ್ ಶೇಡ್ ಇರುವಂತ ಕ್ಯಾರೆಕ್ಟರ್. ಆ ಪಾತ್ರವನ್ನ ಅವರು ಸಿಕ್ಕಾಪಟ್ಟೆ ವೈಭವೀಕರಿಸಿ ಅದನ್ನ ಆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವರು ನಟನೆಯನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ, ಅಗ್ರೆಸಿವ್ ಆಗಿರುತ್ತೆ ಆ ಕ್ಯಾರೆಕ್ಟರ್ಗಳು. ಅದೇ ರೀತಿ ಅವರು ಡಾನ್ ಚಿತ್ರದ ಪಾತ್ರವನ್ನು ಕೂಡ ನಿರೀಕ್ಷೆ ಮಾಡಿದ್ರು. ಆದ್ರೆ ಫರಾನ್ ಅಖ್ತರ್ ಇಮ್ಯಾಜಿನೇಷನ್ ಬೇರೆನೇ ಇತ್ತು. ಈ ರೀತಿ ಸ್ಕ್ರಿಪ್ಟ್ ವಿಚಾರದಲ್ಲಿ ಇಬ್ಬರ ನಡುವೆ ನಡೆದಂತ ಒಂದು ಭಿನ್ನಾಭಿಪ್ರಾಯ ಕೊನೆಗೆ ಅದು ಸ್ಫೋಟ ಆಗುತ್ತೆ. ಯಾವಾಗ ಅಂತಂದ್ರೆ, ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ಏನು ಈ ಚಿತ್ರವನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿತ್ತು, ಆ ಸಂಸ್ಥೆ ಬೇರೆ ನಟನನ್ನ ಹುಡುಕೋದಕ್ಕೆ ಶುರು ಮಾಡಿದೆ ಅನ್ನುವಂಥ ಸುದ್ದಿ ಬಂದಾಗ, ಈ ಸುದ್ದಿ ಬಂದಿದ್ದು ಒಂದು ರೀತಿಯಲ್ಲಿ ಎಲ್ಲರ ನಡುವೆ ಇದ್ದಂತ ಭಿನ್ನಾಭಿಪ್ರಾಯ ಸ್ಫೋಟ ಆಗೋಕೆ ಕಾರಣ ಆಯ್ತು. ಯಾಕಂದ್ರೆ ರಣವೀರ್ ಸಿಂಗ್ ಇನ್ನೂ ಕೂಡ ಆ ಸಂಸ್ಥೆ ಜೊತೆನೆ ಇದ್ರು, ಅವ್ರು ಹೊರಗೆ ನಡೆದಿರ್ಲಿಲ್ಲ. ಕೊನೆಗೆ ಇದು ಕಾನೂನು ಮತ್ತು ಒಂದು ರೀತಿಯಲ್ಲಿ ವ್ಯವಹಾರದ ವಿವಾದ ಆಗಿ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ.
ಯಾಕೆ ಅಂತಂದ್ರೆ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ರಣವೀರ್ ಸಿಂಗ್ ಮೇಲೆ ದಾವೆಯನ್ನ ಹೂಡುತ್ತೆ, ದೂರನ್ನ ಕೊಡುತ್ತೆ. ಅದು ಪ್ರೊಡ್ಯೂಸರ್ಸ್ ಗಿಲ್ಡ್ ಆಫ್ ಇಂಡಿಯಾಗೆ ದೂರನ್ನ ಕೊಡುತ್ತೆ. 45 ಕೋಟಿಯಷ್ಟು ನನಗೆ ಪ್ರೀ ಪ್ರೊಡಕ್ಷನ್ಗೆ ಖರ್ಚಾಗಿದೆ, ಅದನ್ನ ರಣವೀರ್ ಸಿಂಗ್ ಕೊಡಬೇಕು ಅಂತ ಅವರು ದೂರನ್ನ ದಾಖಲಿಸ್ತಾರೆ. ಅದಲ್ಲದೆ ಇನ್ನೊಂದು ಸಂಸ್ಥೆ, ಅದು ಚಲನಚಿತ್ರ ರಂಗಕ್ಕೆ ಸಂಬಂಧಪಟ್ಟಂತ ಸಂಸ್ಥೆ, ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯೀಸ್ ಅನ್ನುವಂಥ ಒಂದು ಸಂಸ್ಥೆ. ಈ ಸಂಸ್ಥೆಯ ಮುಂದೆ ಕೂಡ ದೂರು ದಾಖಲಾಗುತ್ತೆ. ಆಗ ಈ ಸಂಸ್ಥೆ ಏನ್ ಮಾಡುತ್ತೆ ಅಂದ್ರೆ ರಣವೀರ್ ಸಿಂಗ್ಗೆ ನೋಟಿಸ್ ಅನ್ನ ಜಾರಿ ಮಾಡುತ್ತೆ. ಅಂದ್ರೆ ವೈಯಕ್ತಿಕವಾಗಿ ನೇರವಾಗಿ ಬಂದು ಈ ವಿಷಯದ ಬಗ್ಗೆ ಮಾತನಾಡಬೇಕು, ಆಗ್ಲೇ ನಾವು ಈ ವಿಚಾರದ ಬಗ್ಗೆ ಏನಾದ್ರೂ ಮಾತಾಡೋಕ್ ಸಾಧ್ಯ ಅಂತೇಳಿ ಅದು ಹೇಳುತ್ತೆ. ಆದ್ರೆ ರಣವೀರ್ ಸಿಂಗ್ ಟೀಮ್ ಇದಕ್ಕೆ ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಾ ಇರತ್ತೆ. ನೇರವಾಗಿ ರಣವೀರ್ ಸಿಂಗ್ ಬಂದು ಸಂಸ್ಥೆಯ ಜೊತೆ ಮಾತಾಡೋದಿಲ್ಲ. 3-4 ಬಾರಿ ನೋಟಿಸ್ ಕೊಟ್ಟಾಗ್ಲೂ ಕೂಡ ರಣವೀರ್ ಸಿಂಗ್ ಪ್ರತಿಕ್ರಿಯಿಸದೆ ಇದ್ದಾಗ ಈಗ ರಣವೀರ್ ಸಿಂಗ್ ಅವರನ್ನ ಬಾಲಿವುಡ್ ಇಂದ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಿದೆ. ಯಾರೂ ಕೂಡ ರಣವೀರ್ ಸಿಂಗ್ ಜೊತೆನಲ್ಲಿ ಚಿತ್ರವನ್ನ ಮಾಡಬಾರ್ದು, ಜಾಹೀರಾತಿರ್ಬೋದು, ಸಿನಿಮಾ ಇರ್ಬೋದು, ಯಾವುದೇ ರೀತಿ ಪ್ರಾಜೆಕ್ಟ್ ಅನ್ನ ರಣವೀರ್ ಸಿಂಗ್ ಜೊತೆಲಿ ಮಾಡಕೂಡ್ದು ಅಂತ ಹೇಳಿ ಅದು ಒಂದು ಆದೇಶವನ್ನ ಹೊರಡಿಸಿದೆ. ಇಲ್ಲಿ ರಣವೀರ್ ಸಿಂಗ್ ಯಾಕೆ ಪ್ರತಿಕ್ರಿಯಿಸ್ತಿಲ್ಲ, ಯಾಕೆ ಬಂದು ಈ ಬಗ್ಗೆ ಮಾತಾಡ್ಲಿಲ್ಲ ಅಂತ ನೋಡಿದಾಗ ರಣವೀರ್ ಸಿಂಗ್ ಅವರು ಹೇಳ್ತಿರೋದೇನಂತಂದ್ರೆ, ನಾನು ಎಲ್ಲವನ್ನ ತುಂಬಾ ಗೌರವಯುತವಾಗಿ ನಡಿಬೇಕು ಅಂತ ನಿರೀಕ್ಷೆ ಮಾಡ್ತೀನಿ, ಹಾಗಾಗಿನೇ ಮೌನನೇ ಇದಕ್ಕೆ ಉತ್ತಮ ಅಂತ ಭಾವಿಸಿದೀನಿ ಅಂತ ಅವರು ಹೇಳ್ತಾರೆ. ಇಲ್ಲಿ ಫರಾನ್ ಅಖ್ತರ್ ಆಗ್ಲಿ ರಣವೀರ್ ಸಿಂಗ್ ಆಗ್ಲಿ ಇದುವರೆಗೆ ಮಾಧ್ಯಮದ ಜೊತೆ ಈ ವಿಚಾರವಾಗಿ ಮಾತಾಡಿಲ್ಲ, ಸಾರ್ವಜನಿಕವಾಗಿ ಕೂಡ ಎಲ್ಲೂ ಇದ್ರ ಬಗ್ಗೆ ಅವರು ಮಾತಾಡಿಲ್ಲ. ರಣವೀರ್ ಸಿಂಗ್ ಈ ಬಗ್ಗೆ ಮುಂದೇನ್ ಮಾಡ್ತಾರೆ ಅನ್ನೋದನ್ನ ಕುತೂಹಲ ಕೂಡ ಎಲ್ಲರಲ್ಲೂ ಇದೆ. ಈಗ ಡಾನ್ 3 ಚಿತ್ರ ಹಾಗಾದ್ರೆ ಏನಾಗುತ್ತೆ, ರಣವೀರ್ ಸಿಂಗ್ ಈ ಚಿತ್ರದಲ್ಲಿ ನಟಿಸ್ತಾರಾ ಇಲ್ವಾ, ಈ ಎಲ್ಲ ಗೊಂದಲ ಈಗ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇದು ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ಜೊತೆನಲ್ಲಿ ರಣವೀರ್ ಸಿಂಗ್ 3 ಚಿತ್ರಗಳಿಗೆ ಸಹಿ ಮಾಡಿದ್ದಾರೆ. 3 ಚಿತ್ರಗಳಿಗೆ ಅಗ್ರಿಮೆಂಟ್ಗೆ ಸಹಿ ಮಾಡಾಗಿದೆ. ಹಾಗಾಗಿ ಅದರ ಪ್ರೀ ಪ್ರೊಡಕ್ಷನ್ ಖರ್ಚಿದೆಯಲ್ಲ, ಸುಮಾರು ಒಂದು 200 ಜನ ಈ ಪ್ರೀ ಪ್ರೊಡಕ್ಷನ್ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಹೇಳ್ತಾ ಇದೆ. ಹಾಗಾಗಿ ನಮಗೆ ಇಷ್ಟೊಂದು ನಷ್ಟ ಆಗಿದೆ, ಇದು ರಣವೀರ್ ಸಿಂಗ್ ಕೊಡ್ಬೇಕಾಗುತ್ತೆ ಅಂತ ಅದು ಹೇಳ್ತಾ ಇದೆ. ಹಾಗಾದ್ರೆ ರಣವೀರ್ ಸಿಂಗ್ ಈ 3 ಚಿತ್ರಗಳಿಂದ ಹೊರಗುಳಿಬೇಕಾಗುತ್ತಾ, ಎಕ್ಸೆಲ್ ಸಂಸ್ಥೆ ಅವರನ್ನ ತೆಗೆದು ಹಾಕತ್ತಾ ಈ ಚಿತ್ರಗಳಿಂದ, ಇದೆಲ್ಲವೂ ಕೂಡ ಈಗ ಕುತೂಹಲ ಕೇಳಿಸಿದೆ. ರಣವೀರ್ ಸಿಂಗ್ ಅಭಿಮಾನಿಗಳಿಗಂತೂ ದೊಡ್ಡ ನಿರಾಶೆಯನ್ನ ಉಂಟು ಮಾಡಿದೆ, ಅದರಲ್ಲಿ ಅನುಮಾನನೇ ಇಲ್ಲ. ವಿವಾದದ ಬೆನ್ನಲ್ಲೇ ರಣವೀರ್ ಸಿಂಗ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದೇವಿಯ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣನೂ ಇದೆ. ಈ ಹಿಂದೆ ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆದಾಗ ಬಾಲಿವುಡ್ ನ ಚಿತ್ರರಂಗ ಬಹಳ ಮೆಚ್ಕೊಂಡಿತ್ತು. ಅಲ್ಲಿ ರಿಷಬ್ ಶೆಟ್ಟಿ ಒಂದು ಸಮಾರಂಭಕ್ಕೆ ಹೋದಾಗ ರಣವೀರ್ ಸಿಂಗ್ ಆ ಚಿತ್ರವನ್ನ ಮೆಚ್ಕೊಂಡು ಅದನ್ನ ಹೊಗಳೋ ಬರದಲ್ಲಿ ದೈವದ ಮಿಮಿಕ್ರಿ, ಏನ್ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ದೈವದ ನಟನೆಯನ್ನ ಮಾಡಿದ್ರು, ಆ ನಟನೆಯನ್ನ ಮಿಮಿಕ್ರಿ ಮಾಡೋ ಬರದಲ್ಲಿ ಒಂದು ಆಕ್ಷನ್ ಅನ್ನ ಮಾಡ್ತಾರೆ. ಅದು ನೋಡುವವರಿಗೆ ಒಂದು ಅಣಕಿಸುವ ರೀತಿಯಲ್ಲಿ ಅನಿಸಿ ಅವರ ಮೇಲೆ ಕರ್ನಾಟಕದಲ್ಲಿ ದೂರು ದಾಖಲಾಗಿರುತ್ತೆ. ಈ ದೂರಿನ ಹಿನ್ನೆಲೆಯಲ್ಲಿ ಮೇ 5ನೇ ತಾರೀಕು ಹೈಕೋರ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಸೂಚನೆಯನ್ನ ನೀಡಿರುತ್ತೆ. ಕೊನೆಗೆ ಅದರ ಪ್ರಕಾರ ರಣವೀರ್ ಸಿಂಗ್ ಅವರ ಲಾಯರು ಹೊಸ ಅಫಿಡವಿಟ್ ಅನ್ನ ಸಲ್ಲಿಸ್ತಾರೆ ಕೋರ್ಟ್ಗೆ. ಅಲ್ಲಿ ರಣವೀರ್ ಸಿಂಗ್ ಒಂದು ಕ್ಷಮಾಪಣೆ ಪತ್ರವನ್ನ ಬರೆದು ಕೋರ್ಟ್ಗೆ ನೀಡ್ತಾರೆ. ಈ ಹಿನ್ನೆಲೆಯಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡಿದಂತಹ ಕೋರ್ಟ್ ಇವರಿಗೆ 4 ವಾರಗಳಲ್ಲಿ ಚಾಮುಂಡಿ ದೇವಿಯ ದರ್ಶನ ಮಾಡಬೇಕು ಅನ್ನುವಂತ ಒಂದು ಶಿಕ್ಷೆನ ಕೊಟ್ಟಿತ್ತು ಅಂತ ಹೇಳಲಾಗ್ತಿದೆ. ಅದರ ಹಿನ್ನೆಲೆಯಲ್ಲಿ ಅವರಿಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಈಗ ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಬರೋ ವಿಚಾರವನ್ನ ಅಲ್ಲಿ ಆಡಳಿತ ಮಂಡಳಿಗೆ ಅವರು ಮೊದಲೇ ತಿಳಿಸಿರ್ಲಿಲ್ಲಂತೆ. ಸಡನ್ ಆಗಿ ಇವರು ಹೋಗಿದ್ದಾರೆ, ತಮ್ಮ ಪರಿಚಯವನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿನ ಪುರೋಹಿತರು ಅವ್ರಿಗೆ ಗರ್ಭಗುಡಿಗೆ ಒಳಗಡೆ ಬಿಟ್ಟಿದ್ದಾರೆ. ಅಲ್ಲಿ ದೇವಿಯನ್ನ ಪೂಜೆ ಮಾಡಿಸಿ ದರ್ಶನವನ್ನ ಪಡೆದು ಇವರು ಅಲ್ಲಿಂದ ತಕ್ಷಣ ಹೊರಟಿದ್ದಾರೆ. ಅಂದ್ರೆ ಭಕ್ತಾದಿಗಳು ಅಲ್ಲಿ ಬರೋದಿಕ್ ಮುಂಚೆನೆ ಇವರು ಅಲ್ಲಿಂದ ಹೊರಟ್ಬಿಟ್ಟಿದ್ದಾರೆ. ಇದು ನಡೆದಿದೆ. ಈಗ ಒಂದು ಸಮಸ್ಯೆಯಿಂದ ಅವ್ರು ಹೊರಗೆ ಬಂದಿದ್ದಾರೆ, ಆದ್ರೆ ಮತ್ತೊಂದು ಸಮಸ್ಯೆ ಅವ್ರಿಗೀಗ ತಗಲು ಹಾಕೊಂಡಿದೆ. ಹಾಗಾಗಿ ಈಗ ಅದರಿಂದ ಅವ್ರು ಹೇಗೆ ಹೊರಗೆ ಬರ್ತಾರೆ, ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಅನ್ನ ಒತ್ತಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.